ತುಮಕೂರಿನ ಹುಳಿಯಾರಿನಲ್ಲಿ 17ನೇ ವರ್ಷದ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಲಾಗಿದೆ. ಬಜರಂಗ ದಳ ನೇತೃತ್ವದಲ್ಲಿ ವಿವಿಧ ಕಲಾ ತಂಡದೊಂದಿಗೆ ಅದ್ದೂರಿ ಹನುಮ ಜಯಂತ್ಯೋತ್ಸವ ನಡೆಸಲಾಯಿತು. ಹುಳಿಯೂರಿನ ರಾಮ್ ಗೋಪಾಲ್ ಸರ್ಕಲ್ನಲ್ಲಿ ಸಿಡಿಮದ್ದು ಸಿಡಿಸಿ ಡಿಜೆ ಹಾಡಿಗೆ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದರು. ಹನುಮ ಜಯಂತಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಲಂಚಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬ ಲಾರಿ ಚಾಲಕನಿಗೆ ಧಮಕಿ ಹಾಕಿರುವ ಘಟನೆ ರಾಮನಗರದಲ್ಲಿ ನಡೆದಿದೆ. ಸೌದೆ ಸಾಗಿಸುವ ಲಾರಿ ಮಾಲೀಕರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಮಾಮೂಲಿ ನೀಡುವಂತೆ ರಾಮನಗರ ಉಪ ಅರಣ್ಯ ವಲಯಾಧಿಕಾರಿ ರಾಜಶೇಖರಯ್ಯ ಬೆದರಿಕೆ ಹಾಕಿದ್ದಾನೆ. ಪ್ರತಿ ತಿಂಗಳು 1ನೇ ತಾರೀಕು 5,000 ಕೊಡಬೇಕು, ಮಾಮೂಲಿ ನೀಡದೇ ಇದ್ರೆ ಗಾಡಿಯನ್ನು ಸೀಸ್ ಮಾಡಿ ಲಕ್ಷ ಪೆನಾಲ್ಟಿ ಹಾಕ್ತೀನಿ, ಮಾಮೂಲಿ ಕೊಟ್ಟು ಗಾಡಿ ನಂಬರನ್ನು ಬರೆಸಿ ಹೋಗು, ನಿನ್ನ ಗಾಡಿ ಹಿಡಿಯೋದಿಲ್ಲ ಅಂತ ಧಮಕಿ ಹಾಕಿದ್ದಾನೆ. ಅಲ್ಲದೆ ಮಾಮೂಲಿ ಕೊಟ್ಟು ತಿಂಗಳಿಗೆ ಎಷ್ಟಾದರೂ ಟ್ರಿಪ್ ಹೊಡಿ, ನಮಗೆ ಮಾಮೂಲಿ ಕೊಡುವಂತ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭ್ರಷ್ಟಾಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಅಂತ ಕರ್ನಾಟಕ ಯುವ ರಕ್ಷಣಾ ಸಮಿತಿ ಡಿಸಿಎಫ್ಗೆ ದೂರನ್ನು ಕೊಟ್ಟಿದ್ದಾರೆ. ಸಿಡಿಲು ಬಡಿದು ಅಕೇಶಿಯಾ ಮರವೊಂದು ಛಿದ್ರವಾದ ಘಟನೆ ಬೆಳ್ತಂಗಡಿಯ ಪಡಂಗಡಿ ಎಂಬಲ್ಲಿ ನಡೆದಿದೆ. ನಿನ್ನೆ ಸಂಜೆ ಬೆಳ್ತಂಗಡಿ ಭಾಗದಲ್ಲಿ ಏಕಾಏಕಿ ಭಾರೀ ಮಳೆಯಾಗಿದೆ. ಈ ಸಂದರ್ಭದಲ್ಲಿ ಪಡಂಗಡಿ ಗ್ರಾಮದ ಮಲ್ಲಜೆಯಲ್ಲಿ ಸಿಡಿಲು ಬಡಿದ ಅಕೇಶಿಯಾ ಮರ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಇನ್ನು ಮಣ್ಣು ಅಗೆದಿರುವ ಸ್ಥಿತಿಯಲ್ಲಿ ಮರದ ಸುತ್ತಮುತ್ತಲಿನ ಮಣ್ಣು ಆಚೆಗೆ ಬಿದ್ದಿದೆ. ಇನ್ನು ಸಿಡಿಲು ಶಕ್ತಿಗೆ ಸಾಕ್ಷಿಯಾದ ಅಕೇಶಿಯಾ ಮರ ಸಿಡಿಲ ಹೊಡೆತಕ್ಕೆ 20 ಅಡಿ ಎತ್ತರದ ಮರದ ಸಿಪ್ಪೆ ಸುಲಿದ ರೀತಿಯಲ್ಲಿ ಕೆಳಗಿನವರೆಗೆ ಸೀಳಿ ಛಿದ್ರ ಆಗಿದೆ. ಜನವಸತಿ ಪ್ರದೇಶಕ್ಕೆ ಬಂದ ಹೆಬ್ಬಾವು ಹಾಗೂ ನಾಗರಹಾವನ್ನು ರಕ್ಷಿಸಿ ಮರಳಿ ಕಾಡಿಗೆ ಬಿಡಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಮೂಡಸಾಲಿ ಹಾಗೂ ಬಾಚನಕಿ ಗ್ರಾಮದಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿತ್ತು. ಮೂಡಸಾಕಿ ಗ್ರಾಮದಲ್ಲಿ ಕೆರೆಯಲ್ಲಿ 10 ಅಡಿ ಉದ್ದದ ಹೆಬ್ಬಾವು ಕಾಣಿಸಿಕೊಂಡಿದ್ದು, ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿ ಮುತ್ತುರಾಜುಗೆ ಮಾಹಿತಿಯನ್ನ ನೀಡಲಾಯಿತು. ಸ್ಥಳಕ್ಕೆ ಆಗಮಿಸಿದ ಮುತ್ತುರಾಜು ಹೆಬ್ಬಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಇನ್ನು ಬಾಚನಕಿ ಗ್ರಾಮದ ಸಂತೋಷ್ ಸಣ್ಣಮನಿ ಅವರ ಕೋಳಿ ಫಾರ್ಮ್ನಲ್ಲಿ ನಾಗರಹಾವೊಂದು ಪ್ರತ್ಯಕ್ಷ ಆಗಿದ್ದು, ಅದನ್ನು ಕೂಡ ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ. ತುಮಕೂರಿನ ಹುಳಿಯಾರಿನಲ್ಲಿ 17ನೇ ವರ್ಷದ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಲಾಗಿದೆ. ಬಜರಂಗ ದಳ ನೇತೃತ್ವದಲ್ಲಿ ವಿವಿಧ ಕಲಾ ತಂಡದೊಂದಿಗೆ ಅದ್ದೂರಿ ಹನುಮ ಜಯಂತ್ಯೋತ್ಸವ ನಡೆಸಲಾಯಿತು. ಹುಳಿಯೂರಿನ ರಾಮ್ ಗೋಪಾಲ್ ಸರ್ಕಲ್ನಲ್ಲಿ ಸಿಡಿಮದ್ದು ಸಿಡಿಸಿ ಡಿಜೆ ಹಾಡಿಗೆ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದರು. ಹನುಮ ಜಯಂತಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಲಂಚಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬ ಲಾರಿ ಚಾಲಕನಿಗೆ ಧಮಕಿ ಹಾಕಿರುವ ಘಟನೆ ರಾಮನಗರದಲ್ಲಿ ನಡೆದಿದೆ. ಸೌದೆ ಸಾಗಿಸುವ ಲಾರಿ ಮಾಲೀಕರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಮಾಮೂಲಿ ನೀಡುವಂತೆ ರಾಮನಗರ ಉಪ ಅರಣ್ಯ ವಲಯಾಧಿಕಾರಿ ರಾಜಶೇಖರಯ್ಯ ಬೆದರಿಕೆ ಹಾಕಿದ್ದಾನೆ. ಪ್ರತಿ ತಿಂಗಳು 1ನೇ ತಾರೀಕು 5,000 ಕೊಡಬೇಕು, ಮಾಮೂಲಿ ನೀಡದೇ ಇದ್ರೆ ಗಾಡಿಯನ್ನು ಸೀಸ್ ಮಾಡಿ ಲಕ್ಷ ಪೆನಾಲ್ಟಿ ಹಾಕ್ತೀನಿ, ಮಾಮೂಲಿ ಕೊಟ್ಟು ಗಾಡಿ ನಂಬರನ್ನು ಬರೆಸಿ ಹೋಗು, ನಿನ್ನ ಗಾಡಿ ಹಿಡಿಯೋದಿಲ್ಲ ಅಂತ ಧಮಕಿ ಹಾಕಿದ್ದಾನೆ. ಅಲ್ಲದೆ ಮಾಮೂಲಿ ಕೊಟ್ಟು ತಿಂಗಳಿಗೆ ಎಷ್ಟಾದರೂ ಟ್ರಿಪ್ ಹೊಡಿ, ನಮಗೆ ಮಾಮೂಲಿ ಕೊಡುವಂತ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭ್ರಷ್ಟಾಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಅಂತ ಕರ್ನಾಟಕ ಯುವ ರಕ್ಷಣಾ ಸಮಿತಿ ಡಿಸಿಎಫ್ಗೆ ದೂರನ್ನು ಕೊಟ್ಟಿದ್ದಾರೆ. ಸಿಡಿಲು ಬಡಿದು ಅಕೇಶಿಯಾ ಮರವೊಂದು ಛಿದ್ರವಾದ ಘಟನೆ ಬೆಳ್ತಂಗಡಿಯ ಪಡಂಗಡಿ ಎಂಬಲ್ಲಿ ನಡೆದಿದೆ. ನಿನ್ನೆ ಸಂಜೆ ಬೆಳ್ತಂಗಡಿ ಭಾಗದಲ್ಲಿ ಏಕಾಏಕಿ ಭಾರೀ ಮಳೆಯಾಗಿದೆ. ಈ ಸಂದರ್ಭದಲ್ಲಿ ಪಡಂಗಡಿ ಗ್ರಾಮದ ಮಲ್ಲಜೆಯಲ್ಲಿ ಸಿಡಿಲು ಬಡಿದ ಅಕೇಶಿಯಾ ಮರ ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಇನ್ನು ಮಣ್ಣು ಅಗೆದಿರುವ ಸ್ಥಿತಿಯಲ್ಲಿ ಮರದ ಸುತ್ತಮುತ್ತಲಿನ ಮಣ್ಣು ಆಚೆಗೆ ಬಿದ್ದಿದೆ. ಇನ್ನು ಸಿಡಿಲು ಶಕ್ತಿಗೆ ಸಾಕ್ಷಿಯಾದ ಅಕೇಶಿಯಾ ಮರ ಸಿಡಿಲ ಹೊಡೆತಕ್ಕೆ 20 ಅಡಿ ಎತ್ತರದ ಮರದ ಸಿಪ್ಪೆ ಸುಲಿದ ರೀತಿಯಲ್ಲಿ ಕೆಳಗಿನವರೆಗೆ ಸೀಳಿ ಛಿದ್ರ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.